ನೋಡಿ ಈ ಒಂದು ಫ್ರಾಕ್ ಬಂದ್ಬಿಟ್ಟು ಚೂರೇ ಚೂರು ಕ್ಲಾತು ಮಿಗ್ಲಿತ್ತು. ಆ ಒಂದು ಮಿಗ್ಲಿರೋ ಕ್ಲಾತ್ನ ಬಿಸಾಕಕ್ಕೆ ಮನಸ್ಸಾಗದೆ ನಾವೊಂದು ಈ ಫ್ರಾಕ್ನ ರೆಡಿ ಮಾಡಿದ್ದೀನಿ. ಸೊ ಫುಲ್ ಅಂಬ್ರೆಲಾ ಕಟಿಂಗ್ ಬಂದಿಲ್ಲರಿ, ಇದು ಹಾಫ್ ಅಂಬ್ರೆಲಾ ಕಟಿಂಗ್ ನಾನು ಮಾಡಿದ್ದೀನಿ. ಅಂದರೆ ಒಂದು ಫೋಲ್ಡ್ ಕ್ಲಾತ್ನ ಫೋಲ್ಡ್ ಮಾಡಿಬಿಟ್ಟು ನಾನು ಈ ಒಂದು ಅಂಬ್ರೆಲಾ ಫ್ರಾಕ್ ರೆಡಿ ಮಾಡಿದ್ದೀನಿ. ಕೆಲವೊಬ್ಬರು ವಿಡಿಯೋದಲ್ಲಿ ಹೇಳ್ತಾರೆ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು, ಮತ್ತು ಈ ಒಂದು ವಿಡಿಯೋ ನೋಡಿ ಪಟ್ ಅಂತ ನೀವು ಕಟಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ಆಗೋ ಮಾತಲ್ರಿ. ಯಾಕಂದ್ರೆ ಬೇಸಿಕ್ ನಮಗೆ ಗೊತ್ತಿರಬೇಕು. ಬೇಸಿಕ್ ಅಂದ್ರೆ ನಮಗೆ ನೆಕ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು, ವೇಸ್ಟ್ ಎಷ್ಟು ಬೇಕಾಗುತ್ತೆ, ಮತ್ತು ಯಾವ ರೀತಿ ಫೋಲ್ಡಿಂಗ್ ಮಾಡೋದು, ಇದೇ ಇಂಪಾರ್ಟೆಂಟ್ ರೀ. ಈ ಒಂದು ಕಟಿಂಗ್ ಮಾಡೋದು ಕಲ್ತ್ರೆ 100% ನಾವು ಕೂಡ ಸ್ಟಿಚಿಂಗನ್ನು ಮಾಡ್ಬೋದು ರೀ. ಹಾಗಾಗಿ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಇವಾಗ ನಾನು ಫೋಲ್ಡು ನೋಡಿ, ಇದು ಬಾಡಿ ಪಾರ್ಟ್ ತೊಗೊಂಡಿದ್ದೀನಿ, 2 ಫೋಲ್ಡ್ ಮಾಡಿದ್ದೀನಿ. ಕೆಳಗಡೆದು ಬ್ಯಾಕ್ ಬರುತ್ತೆ, ಮೇಲ್ಗಡೆ ಇರೋದು ಫ್ರಂಟ್ ಬರುತ್ತೆ. ನಾನು ನೆಕ್ ವಿಡ್ತ್ ಬಂದು 2.5 ಇಂಚನ್ನು ತೊಗೊಂಡಿದ್ದೀನಿ. ಇನ್ನು ನೆಕ್ 2.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಈ ನೆಕ್ ಲೆಂತ್ ಎಷ್ಟೈತೆ ಅಂದ್ರೆ 3 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಒಂದು ಕೆಳಗಡೆ ಒಂದು ಲೈನ್ ಹಾಕ್ತೀನಿ. ಒಂದು ಲೈನ್ ಹಾಕಿ ಒಂದು ಬಾಕ್ಸ್ ರೆಡಿ ಆಗುತ್ತೆ. ಆ ಬಾಕ್ಸ್ ಆದಮೇಲೆ ನಾನು ನೆಕ್ಸ್ಟು 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ರೀ. 5.5 ಇಂಚಿಗೆ ಯಾಕೆ ಮಾರ್ಕ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ 2.5 ಇಂಚು ನೆಕ್ ಹೋಗುತ್ತಾ, 3 ಇಂಚು ಶೋಲ್ಡರ್ ಬರುತ್ತಾ, ಅದಕ್ಕೆ 5.5 ಇಂಚ್ ಮಾರ್ಕ್ ಮಾಡ್ಕೊಂಡೀನಿ. ಅದಾದಮೇಲೆ ಕೆಳಗಡೆ ಒಂದು ತೋರಿಸಿದ್ನಲ್ವ, ಅದು ಬಂದು ಆರ್ಮೋಲ್ ಡೌನ್ ಅಂತ ಕರೀತಾರೆ. ಆರ್ಮೋಲ್ ಡೌನ್ ಆದಮೇಲೆ ನಮಗೆ ಬರೋದು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಚೆಸ್ಟ್ ಇದು ಬಂದುಬಿಟ್ಟು 7 ಇಂಚ್ ತೊಗೊಂಡಿದ್ದೀನಿ ರೀ ನಾನು. 7 ಇಂಚಿಗೆ ಒಂದು ರೌಂಡ್ ಈ ಥರ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ಒಂದು ಬ್ಯಾಕ್ ಒಂದು 2 ರೌಂಡ್ ಮಾರ್ಕ್ ಮಾಡಬೇಕಾಗುತ್ತಾ. ಈ ರೀತಿ ಮಾರ್ಕ್ ಮಾಡಿದರೆ ಇದಿಷ್ಟು ಬಾಡಿ ಪಾರ್ಟ್ಗೆ ಸಾಕಾಗುತ್ತಾ. ನೋಡಿ, ಈ ರೀತಿಯಾಗಿದೆ. ಮತ್ತು ಇನ್ನು ಕೆಳಗಡೆ ಬಾಟಮ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತಂದು ನಾನು ಚಿಕ್ಕ ಪೀಸ್ ಕಟ್ ಮಾಡಿಬಿಟ್ಟಿದ್ದೆ, ವಿಡಿಯೋ ಇದ್ದಿಲ್ಲ. ಹಾಗಾಗಿ ಮತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಫೋಲ್ಡ್ ಅಂದರೆ ಈ ಥರ ಕೆಳಗಡೆ ಒಂದು ಫೋಲ್ಡ್ ಇರುತ್ತೆ, ಮೇಲೊಂದು ಫೋಲ್ಡ್ ಇರುತ್ತೆ. ಈ ಥರ ಒಂದು ಕ್ಲಾತನ್ನೇ ಒಂದು ಸಲ ಫೋಲ್ಡ್ ಮಾಡೋದನ್ನು 1 ಫೋಲ್ಡ್ ಅಂತ ಕರೀತಾರೆ. 2 ಫೋಲ್ಡ್ ಅಂದ್ರೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡೋದು 2 ಫೋಲ್ಡ್. 1 ಫೋಲ್ಡ್ ಮಾಡಿಬಿಟ್ಟು ಈ ಥರ ತ್ರಿಕೋನಾಕಾರ, ಈ ಫೋಲ್ಡೆಡ್ ಇರುತ್ತಲ್ಲ ಆ ಕಡೆಯಿಂದ ಒಂದು ಫೋಲ್ಡ್ ಮಾಡಿದರೆ ತ್ರಿಕೋನಾಕಾರ ಬರುತ್ತೆ. ಈ ರೀತಿಯಾಗಿ ಒಂದು ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ಅಂಬ್ರೆಲಾ ಕಟಿಂಗ್ ಮೇನ್ ಇದೆ ಗೊತ್ತಿರ್ಬೇಕು ನಮ್ಗೆ. ಯಾವ ಥರ ಫೋಲ್ಡಿಂಗ್ ಮಾಡೋದು ಅನ್ನೋದೇ ಗೊತ್ತಿರೋಲ್ಲ. ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡ್ಕೊಂಡಾದಮೇಲೆ ನಾವು ಫಸ್ಟು ವೇಸ್ಟ್ ಎಷ್ಟಿದೆ ಅಲ್ವಾ, ಅದೇ ಸೈಜು ತೊಗೋಬೇಕು. ಈಗ ವೇಸ್ಟ್ ಬಂದು 7 ಇಂಚು ನನ್ನ ಮಗಳದಿದೆ. ಸೊ 7 ಇಂಚ ನಾನು ತೊಗೋಬೇಕಾಗುತ್ತೆ. ಎಲ್ಲಿ ತೊಗೋಬೇಕಂತ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ತ್ರಿಕೋನಾಕಾರ ಇರುತ್ತೆ ನೋಡಿ, ತೋರಿಸ್ತೀನಿ. ಮೇಲ್ಗಡೆ ಇಲ್ಲಿ ತ್ರಿಭುಜಾಕಾರ ಇರುತ್ತಲ್ಲ, ಇಲ್ಲಿ ಒಂದು 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಒಂದು 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಸೈಡ್ ಎಷ್ಟು ಬಂದಿರುತ್ತೆ ನೋಡಿ 7 ಇಂಚ್ ಮಾರ್ಕ್, ಅದೇ ಥರ ರೌಂಡಾಗಿ ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ಮಾರ್ಕ್ ಒಂದು ಸೈಡ್ ಮಾಡಬೇಕು. ಈ ಥರ ಒಂದು ಲೈನ್ ಹಾಕೋಬೇಕಷ್ಟೇ. ಫಸ್ಟಿಗೆ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಮೇಲಿಂದ ಎಷ್ಟು ಬರುತ್ತೆ ಅದೇ ಥರ ಫುಲ್ಲು ಸರ್ಕಲ್ ತೊಗೋಬೇಕು ರೀ. ಈಗ ಒಂದು ಕಡೆ ತೊಗೊಂಡಿದ್ದು ಹಂಗೆ ಲೈನ್ ಹಾಕ್ಬಾರ್ದು, ಎಲ್ಲ ಕಡೆ ಈ ಥರ ಫುಲ್ಲಾಗಿ ರೌಂಡ್ ಮಾಡ್ಕೊಳ್ಳೋದೇ ಇದೇನಂದ್ರೆ ಅಂಬ್ರೆಲಾ ಕಟ್ಟಿಂಗಿಗೆ ಸೂಟೇಬಲ್ ಆದಂಥ ಒಂದು ಮೆಜರ್ಮೆಂಟು ಮತ್ತು ಕಟ್ಟಿಂಗ್ ಅಂತ ಹೇಳ್ಬೋದು. ಈ ಥರ ಒಂದು ರೌಂಡ್ ಬರುತ್ತೆ. ಅದು ಏನು ಬಂದಿರುತ್ತಲ್ಲ ಅದ್ರ ಮೇಲೇ ರೌಂಡ್ ಹಾಕಬೇಕು. ಇದಾದಮೇಲೆ ಕೆಳಗಡೆ ಬಾಟಮ್ ಎಷ್ಟು ಬೇಕಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಲೆಂತ್ ಎಷ್ಟು ಬೇಕಂದ್ರೆ ನಿಮಗೆ ಲೆಂತ್ ಎಷ್ಟಾದರೂ ಇಟ್ಕೋಬೋದು ನಿಮ್ಮ ಮನಸ್ಸು. ಸೊ ನಾನು ಎಷ್ಟು ಇಟ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಮಗಳು ಇದು ಆ್ಯಕ್ಚುಲಿ ನನ್ನ ಚೂಡಿದಾರ್ದಿದ್ದು, ಅದು ಕಟ್ಟಿಂಗ್ ಹೋಗಿದೆ ಅಂತಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾವ ಥರ ಕಟಿಂಗ್ ಮಾಡ್ಬೇಕನ್ನೋ ನಿಮ್ಗೊಂದು ಐಡಿಯಾ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ನಿಮಗೆ ಲೆಂತ್ ಎಲ್ಲಿವರೆಗೂ ಬೇಕು ಈ ಥರ ರೌಂಡಾಗಿ ಒಂದು ಕಡೆ ಏನು ತೊಗೊಂಡಿರ್ತೀವಲ್ಲ ಫುಲ್ ಅದೇ ತೊಗೋಬೇಕು ರೀ. ಫುಲ್ ಒಂದು ರೌಂಡ್ ತೊಗೋಬೇಕು. ಈ ಥರ ಎಲ್ಲಿಂದ ಫುಲ್ ರೌಂಡ್, ಅದು ರೌಂಡ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ರೀ. ಮೇಲ್ಗಡೆಯಿಂದ ಹಿಡಿದು ಕೆಳಗಡೆವರೆಗೂ ಈ ಥರ ಒಂದು ಟಿಕ್ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಕೆಳಗಡೆ ಫುಲ್ ಒಂದು ರೌಂಡ್ ಹಾಕಿಂದ ಇಲ್ಲಿಂದ ಒಂದು ಲೈನ್ ಹಾಕಬೇಕಾಗುತ್ತೆ. ರೌಂಡಾಗಿ ಮಾರ್ಕ್ ಆಗುತ್ತೆ ರೀ. ಇದು ಅದು ಯಾವ ಥರ ಅಂತ ತೋರಿಸ್ತೀನಿ. ಇದೇನು ಗೊತ್ತಾಗಿಲ್ಲ ಅಂದ್ರೆ ಲಾಸ್ಟ್ ನೀವು ಒಂದು ಐಡಿಯಾ ಮಾಡಬೇಕು. ಅಂಬ್ರೆಲಾ ಕಟ್ಟಿಂಗ್ ಮಾಡ್ಬೇಕಂದ್ರೆ ಮೇನ್ಲಿ ಸ್ಕರ್ಟ್ ಪಾರ್ಟ್ಗೆ ಲೆಂತ್ ಎಷ್ಟು ತೊಗೊಂಡಿರ್ತೀವಲ್ಲ ವಿಡ್ತನೂ ಅಷ್ಟೇ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ರೀ. ಈಗ ಲೆಂತ್ ಬಂದು 36 ತೊಗೊಂಡಿವಿ ಅಂದ್ರೆ ವಿಡ್ತನೂ 36. ಈಗ 20 ತೊಗೊಂಡಿವಿ ಅಂದ್ರೆ 20 ವಿಡ್ತ್ ತೊಗೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಈ ಥರ ಒಂದು ಲೈನ್ ಹಾಕಿದ್ರೆ ನೋಡಿ ಕಟ್ಟಿಂಗ್ ಮಾಡಿಬಿಟ್ರೆ ಸೂಪರಾಗಿ ಬರುತ್ತೆ. ವೆರಿ ಈಸಿ ಅಂತ ಅದಕ್ಕೆ ಹೇಳ್ತಾರೆ. ನಂದಿಲ್ಲಿದೆ ನೋಡಿ, ಇದು ಕಟ್ಟಿಂಗ್ ಮಾಡೋದು ಮರ್ತೋಗ್ಬಿಟ್ಟಿದೆ.